ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಔಟ್ಫಿಟ್ ಎಲ್ಲ ಹೇಗಿರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಮೇನು ಬಂದು ನನ್ನ ಚಿಕ್ಕ ಮಗಂದು ಇಂಪಾರ್ಟೆಂಟ್ ಔಟ್ಫಿಟ್ ನೋಡಲೇಬೇಕು ನೀವು, ಹೇಗೆ ಏನು ಅಂತ ಇದೆ ಅಂತ ಆಮೇಲೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೇಕು. ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಅಲ್ಲಿವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ಜೊತೆ ಕಂಟಿನ್ಯೂ ಆಗಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಸರ್ತಿ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ, ಇದುವರೆಗೂ ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರೋ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಬನ್ನಿ, ಈಗ ನಾನು ನನ್ನ ಮಗನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದೇ ಅವನದು ಔಟ್ಫಿಟ್. ಬ್ಲೇಝರ್ ಇದೆ. ಬ್ಲೇಝರ್ ಅಂದರೆ ಕೋಟ್ ಅಂತಾರಲ್ಲ ಅದು. ಆಮೇಲೆ ಇಲ್ಲಿ ಒಂದು ಶರ್ಟ್ ಇದೆ, ನಂತರ ಇಲ್ಲಿ ಪ್ಯಾಂಟ್ ಇದೆ. ಈ ಔಟ್ಫಿಟ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ. ಅಂಟಿಲ್ ಎಲ್ಲೂ ಹೋಗಬೇಡಿ, ನನ್ನ ಜೊತೆಗೆ ಇರಿ. ಈಗ ನಮ್ಮದು ಸ್ನಾನ ಎಲ್ಲ ಆಗಿದೆ, ನಮ್ಮದು ಸ್ನಾನ ಎಲ್ಲ ಮುಗ್ದಿದೆ. ಸ್ನಾನ ಎಲ್ಲ ಮುಗಿದು ಇನ್ನು ರೆಡಿ ಆಗೋದು ಒಂದೇ ಬಾಕಿ. ಫಸ್ಟ್ ಅವನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ರೆಡಿ ಆಗ್ತೀನಿ. ಇವತ್ತು ನನ್ನ ಮಗನ ಸ್ಕೂಲ್ ಆ್ಯನಿವಲ್ ಡೇ ಇದೆ, ಅವ್ನ ಪರ್ಫಾಮೆನ್ಸ್ ಇದೆ, ಅದಕ್ಕೆ ಔಟ್ಫಿಟ್ಟು. ನಮ್ಮ ಔಟ್ಫಿಟ್ ಈ ಥರ ಇತ್ತು, ನನ್ನ ದೊಡ್ಡ ಮಗಂದು. ಈಗ ಆಲ್ರೆಡಿ ನಾವು ಹಾಲಲ್ಲಿ ಎಂಟ್ರಿ ಹಾಕಿದ್ದೀವಿ. ಇನ್ನೂ ಪೇರೆಂಟ್ಸ್ ಬರಬೇಕಾಗಿದ್ದಾರೆ, ಸ್ವಲ್ಪ ಪೇರೆಂಟ್ಸ್ ಮಾತ್ರ ಬಂದಿದ್ದಾರೆ. ಆ್ಯಕ್ಚುಲಿ ನಮಗೆ 4:30ಗೆಲ್ಲ ಬರಬೇಕು ಅಂದರು. ನಾವು ಆನ್ ಟೈಮ್ ಇದ್ವಿ, ತುಂಬ ಪೇರೆಂಟ್ಸ್ ಆನ್ ಟೈಮಲ್ಲಿದ್ದರು. ಆದರೆ ಕೆಲವು ಪೇರೆಂಟ್ಸ್ ಮಾತ್ರ ಇನ್ನೂ ಆನ್ ಟೈಮಲ್ಲಿ ಇರಲಿಲ್ಲ. ನೋಡಿ, ಫುಲ್ಲು ಖಾಲಿ ಇದೆ, ಆಮೇಲೆ ಫುಲ್ಲು ಜನ ತುಂಬೋಗ್ತಾರೆ. ನನ್ನ ದೊಡ್ಡ ಮಗ ಕೂಡ ಅಲ್ಲಿ ಫ್ರೆಂಡ್ಸ್ ಮಾಡಿಕೊಂಡು ಹೈಡ್ ಆ್ಯಂಡ್ ಸಿಕ್ ಆಟ ಆಡೋದನ್ನು ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡ್ತಾನೆ ಪಾಪ, ಬೋರಾಗಿ ಹೋಗಿದ್ದ. ಅವ್ನು ಕೂಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ 5:30 ಆಗೋಯ್ತು. 1 ಅವರ್ ಟೈಮ್ ಪಾಸ್ ಮಾಡಬೇಕಲ್ಲ, ನಮಗೆ ಬೋರ್ ಆಗುತ್ತೆ. ಬಟ್ ಮಕ್ಳಿಗೆ ಹಿಂಗೆ ಅನ್ಸುತ್ತಲ್ವ. ಅವನು ಸ್ಟಾರ್ಟ್ ಮಾಡ್ತಿದ್ದಾನೆ ಇವಾಗ ಆಟನ. ಅಷ್ಟು ಫ್ರೆಂಡ್ ಮಾಡ್ಕೊಂಡು ಇಲ್ಲೂ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನನ್ನ ದೊಡ್ಡ ಮಗ. ಅವರಿಬ್ಬರಲ್ಲಿ ಬಚ್ಚಿಕೊಳ್ತಿದ್ದಾರೆ. ಇವನು ಇಲ್ಲಿ ಬಂದು ಯಾರನ್ನೋ ಫ್ರೆಂಡ್ ಮಾಡಿಕೊಂಡು ಇಲ್ಲೂ ಕೂಡ ಆಟ ಸ್ಟಾರ್ಟ್ ಮಾಡ್ತಿದ್ದಾನೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ನನ್ನ ಮಗ You can start now. 1 2 3 4 5 5 6 6 7 7 8 8 9 10 11 ಓಕೆ. ಹಾಂ, ಎಲ್ಲ ಟೀಚರ್ಸು ಮತ್ತು ಕಾವ್ಯ ಮೇಡಮ್ ಮೇನ್ ಪಿಲ್ಲರ್ ಅಲ್ಲಿಗೆ ಅವರೆಲ್ಲ ಸೇರಿಕೊಂಡು ಜ್ಯೋತಿನ ಬೆಳಗಿಸ್ತಿದ್ದಾರೆ. ದೀಪಂ ಜ್ಯೋತಿಂ ಪರಬ್ರಹ್ಮ ಆ ಸಾಂಗ್ ಹಾಕಿದ್ರು. ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ನಮ್ಮ ಯೂಟ್ಯೂಬರ್ ಇಲ್ಲ ಅಂದರೆ ನನ್ನ ಮೇಲೆ ಕಾಪಿರೈಟ್ ಹಾಕ್ಬಿಡ್ತಾರೆ. ಆಲ್ರೆಡಿ ಎಷ್ಟೊಂದು ಕಾಪಿರೈಟ್ಸು ತೆಗೆದು ಸಾಕಾಗೋಗ್ಬಿಟ್ಟಿದೆ ನನಗೆ. ಏನು ಅದರಲ್ಲಿರೋ ಯೂಟ್ಯೂಬ್ ಸಾಂಗ್ ಎತ್ಕೊಂಡು ಹಾಕಿದ್ರು ಕಾಪಿರೈಟ್ ಹಾಕ್ತಾರೆ. ಏನು ಪ್ರಾಬ್ಲಮ್ಮೋ ಗೊತ್ತಿಲ್ಲ. ನೋಡಿ, ಇಲ್ಲಿ ನವದುರ್ಗೆಯರ ಡ್ಯಾನ್ಸ್ ಒಂದಿತ್ತು. ನಾನು ಸ್ವಲ್ಪ ಕ್ಲಿಪ್ ಹಾಕ್ತಿದ್ದೀನಿ, ಜಾಸ್ತಿ ಹಾಕಿದರೆ ನಿಮಗೆ ಬೋರ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಮಕ್ಕಳ ಕಾಸ್ಟ್ಯೂಮ್ ಆಗಲಿ ಮತ್ತು ಆ ಡ್ಯಾನ್ಸ್ ಪರ್ಫಾಮೆನ್ಸ್ ಆಗಲಿ, ನನಗಂತೂ ಈ ಡ್ಯಾನ್ಸ್ ನೋಡಬೇಕಾದ್ರೆ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಈಗ ನನ್ನ ಮಗನ ಡ್ಯಾನ್ಸ್ ಬಂತು. ನೋಡಿ ನನ್ನ ಮಗ ಹೇಗೆ ಡ್ಯಾನ್ಸ್ ಆಡ್ತಿದ್ದಾನೆ. ಅವ್ನಿಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ, ನನಗೂ ಕೂಡ ಹುಷಾರಿಲ್ಲ. 15 ಡೇಸಿಂದ ಅವ್ನು ತಪ್ಪಿದರೆ ನಾನು ತಪ್ಪಿದರೆ ಅವನು, ಇಬ್ಬರೂ ಸ್ವಲ್ಪ ಟಯರ್ಡ್ ಆಗಿದ್ದಾನೆ. ಈ ಸತಿ ಆ್ಯಕ್ಟಿವ್ ಆಗಿ ಅವ್ನು ಡ್ಯಾನ್ಸ್ ಮಾಡ್ತಿಲ್ಲ. ಆ ಕ್ಯಾಮ್ರಾಮ್ಯಾನ್ ಸೈಡಲ್ಲಿ ಇದ್ದಾನಲ್ಲ, ಫಸ್ಟ್ ಕ್ಯಾಮ್ರಾಮ್ಯಾನ್ ಸೈಡಲ್ಲಿ ಅವನೇ ನನ್ನ ಮಗ. ಬೋರ್ಡ್ ಇದೆ ಅಲ್ವಾ ಫಸ್ಟ್ ರೋಲಿ. ಹಾಗೆ ಪೇರೆಂಟ್ಸ್ ಡ್ಯಾನ್ಸ್ ಕೂಡ ಇತ್ತು. ನಾನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ನಂಗೆ ಹುಷಾರಿಲ್ದಿರೋ ಕಾರಣದಿಂದ ನಾನು ಕ್ವಿಟ್ ಮಾಡಿದೆ. ನಾನು ತುಂಬ ಡಿಸಪಾಯಿಂಟ್ ಆದೆ ಅವತ್ತು.
ಪೇರೆಂಟ್ಸು ಮದರ್ಸ್ ಎಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ನೋಡಿಬಿಟ್ಟು ನನಗೆ ತುಂಬ 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 ಡಿಸಪಾಯಿಂಟ್ ಆಯಿತು. ಎಲ್ಲ ಮದರ್ಸು ಡ್ಯಾನ್ಸ್ ಮಾಡ್ತಿದ್ದಾರೆ. ಇದರಲ್ಲಾಗಲಿ ಇನ್ನೊಂದು 2 ಗ್ರೂಪ್ ಮಾಡಿದರು ಮದರ್ಸ್ದು. 2ರಲ್ಲಿ ಯಾವುದೋ ಒಂದು ಡ್ಯಾನ್ಸ್ ಅಂತೂ ನಾನು ಪಕ್ಕಾ ಮಾಡ್ತಿದ್ದೆ. ಬಟ್ ನನಗೆ ಹುಷಾರಿಲ್ದಿರೋದ್ರಿಂದ ನಾನು ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇನ್ನೂ 1 ಇಯರ್, ನೆಕ್ಸ್ಟ್ ಇಯರ್ ಖಂಡಿತ ಪರ್ಫಾಮೆನ್ಸ್ ಮಾಡ್ತೀನಿ ನಾನು. ಅಷ್ಟೊತ್ತಿಗೆ ನಾನು ಒಳ್ಳೆ ಯೂಟ್ಯೂಬರ್ ಆಗಿದ್ದರೆ ನೀವೆಲ್ಲರೂ ನೋಡಿ ಚೆನ್ನಾಗಿ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸೇ ಬರ್ತಿಲ್ಲ, ಏನು ಕರ್ಮನೋ ಗೊತ್ತಾಗ್ತಿಲ್ಲ ನನಗೆ. ವ್ಯೂಸ್ ಅಂತೂ ತುಂಬ ಕಮ್ಮಿ ಆಗಿದೆ. ಏನು ಕಂಟೆಂಟ್ ಕೊಡಬೇಕಪ್ಪ ದೇವರೇ ಅನಿಸುತ್ತೆ. ನೋಡಿ, ನೋಚಕು ರೌಂಡು ದಿಕ್ಕಾಕೆ ಅನ್ನ ಅದೇನೋ ಸಾಂಗ್ ಲುಂಗಿ ಡ್ಯಾನ್ಸು ಸಾಂಗ್ಸು. ಅದರಲ್ಲೊಂದು ಹುಡುಗ ಅಂತೂ ಒಬ್ಬ ಏನು ಮಾಡ್ತಿದ್ದ ಗೊತ್ತಾ, ನನ್ನ ದೃಷ್ಟಿನೇ ಅವನ ಮೇಲೆ ತಾಕಿರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದ ಅವನು. ಯಾವುದು ಸ್ಟೇಜ್ ಫಿಯರೇ ಇಲ್ಲ ಅವನಿಗೊಂಚೂರು. ಯಾರ ಬಗ್ಗೆನೂ ಒಂದು ಗಮನ ಇಲ್ಲ. ಅವನು ಏನು ಮಾಡಬೇಕು ಆ ಪರ್ಫಾಮೆನ್ಸ್ ಬಗ್ಗೆ ಮಾತ್ರ ಅವನ ಗಮನ. ಇವರು ಕೂಡ ಪ್ರೀ ಸ್ಕೂಲಲ್ಲಿ ನನ್ನ ಮಗನೂ ಇರೋದು ಫಸ್ಟ್ ಬ್ಯಾಚು, ಇದು ಸೆಕೆಂಡ್ ಬ್ಯಾಚು. ನಾನು ತುಂಬ ಡ್ಯಾನ್ಸಸ್ ಇತ್ತು, ಬಟ್ ನಾನು ತೋರಿಸಿಲ್ಲ. ಸ್ವಲ್ಪ ತೋರಿಸ್ತಿದ್ದೀನಿ. ಎಲ್ಲೂ ಬೇಜಾರು ಹಾಕಬೇಡಿ ಪ್ಲೀಸ್. ಫುಲ್ಲು ವಿಡಿಯೋ ನೋಡಿ ಆಯಿತಾ. ಬಟ್ ಟೀಚರ್ಸು ಡೆಡಿಕೇಶನ್ಸ್ ಅಂತೂ ತುಂಬ ಇದೆ ಇಲ್ಲಿ. ಅಪ್ರಿಷಿಯೇಟ್ ನೋಡಿ, ಅಲ್ಲಿ ಟೀಚರ್ಸ್ ಮಾಡ್ತಿದ್ದಾರೆ ಡ್ಯಾನ್ಸು, ಮೂವ್ ಮಾಡ್ತಿದ್ದಾರೆ. ಅದನ್ನು ನೋಡ್ತಾ ಕಾಪಿ ಮಾಡ್ತಿದ್ದಾರೆ ಮಕ್ಕಳಿಗೆ. ಪಾಪ ತುಂಬ ದಿವಸದಿಂದ ಪ್ರಾಕ್ಟೀಸ್ ಮಾಡಿದರು. ಏನು ಮಾಡೋದು, ಈಗ ಸೀಸನ್ ಚೇಂಜು, ವೆದರ್ ಚೇಂಜ್ ಆಗ್ತಿದ್ದಕ್ಕೆ ಮಕ್ಳಿಗೆ ಸ್ವಲ್ಪ ಜನಕ್ಕೆ ಹುಷಾರಿಲ್ದಿರ ಆಗ್ತಿದೆ. ದೊಡ್ಡವ್ರಿಗೆ ಆಗ್ತಿದೆ, ಇನ್ನು ಮಕ್ಳಿಗಾಗಲ್ವಾ. ಸೊ ಎಷ್ಟೊಂದು ಮಕ್ಕಳು ಅಬ್ಸೆಂಟ್ ಇರ್ತಾರೆ. ಬಟ್ ಮೈಂಡು ಸಣ್ಣ ಮಕ್ಕಳದು ಬೇಗ ಡೈವರ್ಟ್ ಆಗುತ್ತೆ ಪೇರೆಂಟ್ಸ್ನ ನೋಡ್ತಿದ್ದಾಗೆ. ಏನೂ ಮಾಡೋಕ್ಕಾಗಲ್ಲ. ಮತ್ತು ಸ್ಕೂಲಲ್ಲಿ ಫುಡ್ ಕೂಡ ಅರೇಂಜ್ ಮಾಡಿದರು, ನೈಟ್ ಡಿನ್ನರು. ಆ್ಯಕ್ಚುಲಿ ಗ್ರ್ಯಾಜುಯೇಷನ್ ಡೇ ಇರಬೇಕಾಗಿತ್ತು. ಬಟ್ ಆ ಸ್ಕೂಲವ್ರು ಏನು ಮಾಡಿದರು ಅಂದರೆ, ನಮ್ಗಳಿಗೋಸ್ಕರ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಪೇರೆಂಟ್ಸ್ಗೆ ಇನ್ನೂ ತೊಂದರೆ ಕೊಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಆ್ಯನ್ಯುವಲ್ ಡೇ ದಿವಸ ಗ್ರ್ಯಾಜುಯೇಷನ್ ಡೇನ ಕ್ಯಾನ್ಸಲ್ ಮಾಡಿ ಮತ್ತೆ ಪಾಪ ಅವರು ಅದಕ್ಕೋಸ್ಕರ ಮತ್ತೆ ಸ್ಕೂಲಲ್ಲಿ ಮಾಡ್ತಿದ್ದಾರೆ. ಅದಕ್ಕೊಂದು ಬಿಗ್ ಥ್ಯಾಂಕ್ಸ್ ಕಾವ್ಯ ಮ್ಯಾಮ್ಗೆ. ಯಾಕಂದರೆ ಪೇರೆಂಟ್ಸಿಗೆ ಯಾರಿಗೂ ತೊಂದರೆ ಕೊಡೋದು ಬೇಡ ಅನ್ನೋದು ಅವ್ರ ಉದ್ದೇಶ ಇತ್ತು. ಯಾಕಂದರೆ ಆಲ್ರೆಡಿ ಅಲ್ಲಿ 9 ಆಗೋಗಿತ್ತು. ಇನ್ನು ಡಿನ್ನರ್ಗೆ ಲೇಟ್ ಆಗಿಬಿಡುತ್ತೆ, ಪೇರೆಂಟ್ಸ್ಗಳು ಹಾಗೆ ಹೊರಟೋಗ್ಬಿಡ್ತಾರೆ ಟೈಮ್ ಆಗೋದ್ರೆ ಅಂತ ಅಂದ್ಬಿಟ್ಟು ನಮ್ಗಳಿಗೋಸ್ಕರ ಅವರು ಗ್ರ್ಯಾಜುಯೇಷನ್ ಡೇನ ಕ್ಯಾನ್ಸಲ್ ಮಾಡಿಕೊಂಡ್ರು. ನಂಗೆ ಅದೊಂದು ಸ್ವಲ್ಪ ಬೇಜಾರಿದೆ. ಅವ್ರು ಗ್ರ್ಯಾಜುಯೇಷನ್ ಡೇ ಮಾಡಬೇಕಾಗಿತ್ತು. ಪೇಷನ್ಸಿಂದ ನಾನು ಇರ್ತಿದ್ದೆ. ಬೇರೆ ಪೇರೆಂಟ್ಸು ಇರೋರು, ಐ ಹೋಪ್ ಬೇರೆ ಪೇರೆಂಟ್ಸ್ಗೂ ಪೇಷನ್ಸ್ ಇದೆ ಅಂತ. ನಾನಂತೂ ಫುಲ್ಲು ನನ್ನ ಮಗನ ಬಿಟ್ಬಿಟ್ಟಿದ್ದೆ. ತುಂಬ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದುಬಿಡ್ತಿದ್ರು. ಬಟ್ ನಾನು ಟೀಚರ್ಸ್ ಮೇಲೆ ಬಿಟ್ಬಿಟ್ಟಿದ್ದೆ. ಟೀಚರ್ಸು ಅವ್ರನ್ನ ಕೇರ್ ಮಾಡ್ತಾರೆ, ಅವ್ರು ಅಷ್ಟು ಈಸಿಯಾಗಿ ಬಿಟ್ಬಿಡಲ್ಲ ಅಂತ. ಆಮೇಲೆ ಜುಮ್ಕಿ ಕಮಲ್ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ ನಮ್ಮ ಸೆಕೆಂಡ್ ಗ್ರೂಪ್ ಮದರ್ಸು. ಈ ಡ್ಯಾನ್ಸ್ ನೋಡಿದಾಗೆಲ್ಲ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಪರವಾಗಿಲ್ಲ, ನೆಕ್ಸ್ಟ್ ನಾನಂತೂ ಡ್ಯಾನ್ಸ್ ಮಾಡ್ತೀನಿ. ನೆಕ್ಸ್ಟ್ ಇಯರು ನಾನು ಬಿಡೋದಿಲ್ಲ. ಇನ್ನು ಸ್ವಲ್ಪ ಡ್ಯಾನ್ಸ್ ಇತ್ತು, ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಒಂದು ಅನಿಸಿಕೆನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾರು ಇದುವರೆಗೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ನಾನು ಏನೇ ವಿಡಿಯೋ ಹಾಕಿದರೂ ನಿಮಗೆ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ನಾನು ಇನ್ನು ಮುಂದೆ ನಿಮಗೆ ಐ ಹೋಪ್ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ತೊಗೊಂಡು ಬಂದು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ತಿಳಿಸಿ, ನನಗೇನು ಬೇಜಾರಿಲ್ಲ.